ಎಲ್ಲರಿಗೂ ವಂದನೆಗಳು. ಭಾರತ ಸರ್ಕಾರದ ಪೋಷಣ ಅಭಿಯಾನ ಅನ್ನುವಂತಹ ಕಾರ್ಯಕ್ರಮದ ಅಂಗವಾಗಿ ಸೆಪ್ಟೆಂಬರ್ ಮಾಸವನ್ನು ಪೋಷಕ ಮಾಸ ಅಥವಾ ಪೋಷಣ ಮಾಸ ಅಂತ ಆಚರಿಸಲಾಗ್ತದೆ. ಅದರ ಉದ್ದೇಶವಾಗಿ ಇವತ್ತು ಅಪೌಷ್ಟಿಕತೆಯ ಬಗ್ಗೆ, ಪೌಷ್ಟಿಕ ಆಹಾರದ ಬಗ್ಗೆ ನಿಮ್ಮ ಮುಂದೆ ಮಾತನಾಡಲು ನಾನಿವತ್ತು ಬಂದಿದ್ದೇನೆ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರವನ್ನು ಹೇಳ್ತಾ ಮುಂದುವರಿಯೋಣ. ಅಪೌಷ್ಟಿಕತೆ ಅನ್ನುವಂಥದ್ದು ಭಾರತ ಅನುಭವಿಸುತ್ತಿರುವಂತಹ ಅತ್ಯಂತ ದೊಡ್ಡ ಸಮಸ್ಯೆ. ಆರೋಗ್ಯ ರಂಗದಿಂದ ಹಿಡಿದು ಪ್ರೊಡಕ್ಟಿವಿಟಿ ಅಂದರೆ ಶಾಲೆಯಲ್ಲಾಗಿರ್ಬೋದು ಅಥವಾ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು, ಈ ಅಪೌಷ್ಟಿಕತೆ ಕೊಡ್ತಾ ಇರುವಂತಹ ತೊಂದರೆ ಬಹಳಷ್ಟು. ಏನೀ ಅಪೌಷ್ಟಿಕತೆ? ನಾರ್ಮಲ್ ಆಗಿ ನಮಗೆ ಬೇಕಾದಂಥ ಆಹಾರ ಕಡಿಮೆಯಾದರೆ ಅಥವಾ ಜಾಸ್ತಿ ಆದರೆ ಇದನ್ನು ಅಪೌಷ್ಟಿಕತೆ ಅಂತ ಕರೆಯಲಾಗ್ತದೆ. ಮಾಲ್ ನ್ಯೂಟ್ರಿಷನ್ ಅಂತಂದರೆ ಕೇವಲ ಅಂಡರ್ ನ್ಯೂಟ್ರಿಷನ್ ಅನ್ನುವಂತಹ ಭಾವನೆಯನ್ನು ನಾವಿವತ್ತು ಇಂದಿನ ಕಾಲದಲ್ಲಿ ನಾವು ತೊಡೆದು ಹಾಕಬೇಕಾಗಿದೆ. ಮಾಲ್ ನ್ಯೂಟ್ರಿಷನ್ ಅಥವಾ ಅಪೌಷ್ಟಿಕತೆ ಅನ್ನುವಂಥದ್ದು ಅಂಡರ್ ನ್ಯೂಟ್ರಿಷನ್ ಹಾಗೂ ಓವರ್ ನ್ಯೂಟ್ರಿಷನ್ ಅಂದರೆ ಆಹಾರದ ಕೊರತೆ, ವಿಟಮಿನ್ಗಳ ಕೊರತೆ ಅಥವಾ ಜಾಸ್ತಿ ಒಬೇಸಿಟಿ, ಸ್ಥೂಲಕಾಯ, ಇದೆಲ್ಲವನ್ನು ಒಳಗೊಂಡಿದೆ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಈ ಸ್ಲೈಡ್ ಕೂಡ ಅದನ್ನೇ ಸೂಚಿಸ್ತಾ ಇದೆ. ಇದು ನಾರ್ಮಲ್ ಅಂತ ನಾವು ಕನ್ಸಿಡರ್ ಮಾಡಿದರೆ ಉದ್ದ ಕಡಿಮೆ ಇರುವಂಥದ್ದು ಅಥವಾ ತೂಕ ಕಡಿಮೆ ಇರುವಂಥದ್ದು, ಅದರೊಂದಿಗೆ ತೂಕ ಜಾಸ್ತಿ ಇರುವಂಥದ್ದು ಕೂಡ ಅಪೌಷ್ಟಿಕತೆಯ ಒಂದು ರೂಪ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈಗ ಅಪೌಷ್ಟಿಕತೆಯಿಂದ ಆಗುವಂತಹ ತೊಂದರೆಗಳ ಬಗ್ಗೆ ನಾವು ಗಮನ ಹರಿಸೋಣ. ವೆಯ್ಟ್ ಲಾಸ್, ತೂಕ ಕಡಿಮೆ ಆಗುವಂಥದ್ದು, ಅಥವಾ ನಮಗೂ ಆ್ಯಕ್ಟಿವಿಟಿಗೆ ಎನರ್ಜಿ ಇಲ್ಲದೆ ಇರುವಂಥದ್ದು, ಶಕ್ತಿ ಇಲ್ಲದೆ ಇರುವಂಥದ್ದು. ತೂಕ ಕಡಿಮೆ ಆದರೆ, ಶಕ್ತಿ ಕಡಿಮೆ ಆದರೆ ನಾವು ಬಿದ್ದರೆ ಫ್ರ್ಯಾಕ್ಚರ್ ಆಗುವಂತಹ ಚಾನ್ಸಸ್ ಇರ್ತದೆ. ಪುನಃ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದ್ರಿಂದ ಇನ್ಫೆಕ್ಷನ್ಸ್, ಹಾಸ್ಪಿಟಲ್ ಅಡ್ಮಿಷನ್, ಮತ್ತೆ ಆಸ್ಪತ್ರೆಗೆ ಹೋಗಬೇಕಾಗ್ತದೆ, ಮತ್ತೆ ಜ್ವರ ಬರ್ತದೆ. ನಮ್ಮ ಬ್ರೈನ್ ಗ್ರೋತ್ಗೆ ಅಂದರೆ ಮೆದುಳಿನ ಗ್ರೋತ್ಗೆ ನ್ಯೂಟ್ರಿಷನ್ಸ್, ವಿಟಮಿನ್ಗಳೆಲ್ಲ ಅತ್ಯವಶ್ಯಕ. ಅದು ಕಡಿಮೆ ಆಯಿತು ಅಂತಂದರೆ ನಮ್ಮ ಬ್ರೈನ್ ಸರಿಯಾಗಿ ವರ್ಕ್ ಮಾಡೋದಿಲ್ಲ, ಕನ್ಫ್ಯೂಷನ್ಸ್ ಇರ್ತದೆ, ಇನ್ಫೆಕ್ಷನ್ಸ್ ಇರ್ತದೆ. ನಮಗೆ ಪ್ರತಿಯೊಂದಕ್ಕೂ ಈ ಥರದ ಸಹಾಯ ಬೇಕಾಗ್ತದೆ. ಆದರೆ ಇದೆಲ್ಲ ಮಾಲ್ ನ್ಯೂಟ್ರಿಷನ್ ಅಥವಾ ತೂಕ ಕಡಿಮೆ ಆಗೋದು, ಅಪೌಷ್ಟಿಕ ಆಹಾರದಿಂದ ಆಗುವಂತಹ ತೊಂದರೆಗಳು ಅಂತ ನಾವು ನಾನು ಆಗಲೇ ಹೇಳಿದಂತೆ ಅಪೌಷ್ಟಿಕತೆಯಿಂದ ನಮಗೆ ಮತ್ತೆ ಇನ್ಫೆಕ್ಷನ್ಸು, ಜ್ವರಗಳು, ಕೆಮ್ಮು, ನೆಗಡಿ, ಮತ್ತೆ ಪುನಃ ಆಸ್ಪತ್ರೆಗೆ ಹೋಗುವಂತಹ ಸನ್ನಿವೇಶಗಳು ಉಂಟಾಗ್ತದೆ. ಆಮೇಲೆ ಡೆವಲಪ್ಮೆಂಟಲ್ ಡಿಲೇಸ್, ನಮ್ಮ ಬೆಳವಣಿಗೆಯಲ್ಲೂ ಈ ಅಪೌಷ್ಟಿಕತೆ ತೊಂದರೆಯನ್ನುಂಟು ಮಾಡ್ತದೆ. ಸರಿಯಾದ ಬೆಳವಣಿಗೆ ಆಗುವುದಿಲ್ಲ, ಸ್ಟಂಟೆಡ್ ಗ್ರೋತ್, ನಮ್ಮ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಂತಂತಾರೆ, ಅಂದರೆ ಬೆಳವಣಿಗೆಗೆ ತೊಂದರೆ ಆಗ್ತದೆ. ಆಮೇಲೆ ವಿಟಮಿನ್ನ ಅಂಶಗಳು ಕಡಿಮೆ ಆಯಿತು ಅಂತಂದರೆ ಬ್ಲೈಂಡ್ನೆಸ್, ಬೇಗ ಕನ್ನಡಕ ಹಾಕುವಂತಹ ಪರಿಸ್ಥಿತಿ. ವಿಟಮಿನ್ ಎ ಅನ್ನುವಂತಹ ಮೂಲಧಾತುವಿನ ಕೊರತೆಯಿಂದ ದೃಷ್ಟಿಗೆ ತೊಂದರೆ, ಅಂತಹ ಹಲವಾರು ಸಮಸ್ಯೆಗಳು ಉಂಟಾಗ್ತದೆ. ತೂಕ ಕಡಿಮೆ ಇದ್ದರೆ ಇಷ್ಟೆಲ್ಲ ತೊಂದರೆ ಆಗ್ತದೆ ಅಂತ ಹೇಳಿ ನಾವು ಅಪರಿಮಿತವಾಗಿ ಅಥವಾ ಕಂಟ್ರೋಲ್ ಇಲ್ಲದೆ, ನಮ್ಮ ಆರೋಗ್ಯವನ್ನು ನೋಡಿಕೊಳ್ಳದೆ ಅಥವಾ ಸರಿಯಾದ ಆಹಾರವನ್ನು ತೆಗೆದುಕೊಳ್ಳದೆ ಸ್ಥೂಲಕಾಯ ಅಥವಾ ಒಬೇಸಿಟಿ ಏನಾದರೂ ನಮಗೆ ಆಯಿತು ಅಂತಂದರೆ ಅದರಿಂದಲೂ ತೊಂದರೆ ಆಗ್ತದೆ ಅನ್ನೋದನ್ನು ನಾವು ಅರಿತಿರಬೇಕು. ಒಬೇಸಿಟಿಯಿಂದ ಮಕ್ಕಳಿಗೆ ಬರುವ ಕಾಯಿಲೆಗಳು ಯಾವುದು? ಸಣ್ಣ ವಯಸ್ಸಿನಲ್ಲೇ ಶುಗರ್ ಬರುವಂತಹ ಸಾಧ್ಯತೆ ಇದೆ, ಹೃದಯ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇದೆ, ಅಸ್ತಮಾ, ನಿದ್ರಾಹೀನತೆ, ಸಂಧಿವಾತ ಅಂದರೆ ಗಂಟುಗಳ ನೋವು, ಫ್ಯಾಟಿ ಲಿವರ್, ಜಾಸ್ತಿ ನಿದ್ದೆ ಬರುವಂಥದ್ದು, BP, ಆಮೇಲೆ ಮಾನಸಿಕವಾದಂತಹ ಒತ್ತಡ, ಆತ್ಮವಿಶ್ವಾಸದ ಕೊರತೆ, ಇದೆಲ್ಲ ತೂಕ ಜಾಸ್ತಿ ಆದರೆ ಬರೋದಕ್ಕೆ ಸಾಧ್ಯತೆ ಇದೆ. ಇಷ್ಟೆಲ್ಲ ಕೇಳಿದಾಗ ನಮಗೆ ಸಮಸ್ಯೆ ಎದುರಾಗ್ತದೆ. ನನ್ನ ತೂಕ ಸರಿ ಇದೆಯಾ ಅಥವಾ ನನಗೆ ಅಪೌಷ್ಟಿಕತೆ ಇದೆಯಾ ಅನ್ನುವಂತಹ ಒಂದು ಸಮಸ್ಯೆ ಎದುರಾಗ್ತದೆ. ಅದಕ್ಕೋಸ್ಕರ ಬಾಡಿ ಮಾಸ್ ಇಂಡೆಕ್ಸ್ ಅನ್ನುವಂತಹ ಒಂದು ಮಾಪಕವನ್ನು ಉಪಯೋಗಿಸಲಾಗ್ತದೆ. ನಮ್ಮ ತೂಕ ಹಾಗೂ ಉದ್ದದ ಅಳತೆಯ ಅನುಸಾರವಾಗಿ ಬಾಡಿ ಮಾಸ್ ಇಂಡೆಕ್ಸನ್ನು ಕ್ಯಾಲ್ಕುಲೇಟ್ ಮಾಡಿ ನಾವು ನಾರ್ಮಲ್ ವೆಯ್ಟಲ್ಲಿದ್ದೀವ, ಅಂಡರ್ ವೆಯ್ಟ ಅಥವಾ ತೂಕ ಜಾಸ್ತಿ ಇದ್ದೀವ
ಅಥವಾ ಸ್ಥೂಲಕಾಯ ನಮಗಿದೆಯಾ ಅನ್ನುವಂಥದ್ದನ್ನು BMI ಬಾಡಿ ಮಾಸ್ ಇಂಡೆಕ್ಸ್ ಅನ್ನೋದರ ಮೂಲಕವಾಗಿ ತಿಳಿಯಲಾಗ್ತದೆ. ಪೋಷಣ ಅಭಿಯಾನದ ಮುಖ್ಯ ಉದ್ದೇಶ ಏನು ಅಂತಂದರೆ ಅಪೌಷ್ಟಿಕತೆಯನ್ನು ತೊಡೆದು ಹಾಕುವುದು. ಅಪೌಷ್ಟಿಕತೆಯನ್ನು ತೊಡೆದು ಹಾಕಲಿಕ್ಕೆ ಸಮರ್ಪಕವಾದ ಆಹಾರದಿಂದ ಮಾತ್ರವೇ ಸಾಧ್ಯ. ಈ ಸಮರ್ಪಕವಾದಂತಹ ಆಹಾರ ಹೇಗೆ ನೀಡಬೇಕು ಅಂತ ಭಾರತ ಸರ್ಕಾರ ರೆಕಮೆಂಡೇಶನ್ನ ಮೂಲಕವಾಗಿ ಅಥವಾ ಗೈಡ್ಲೈನ್ಸ್ನ ಮೂಲಕವಾಗಿ ವಿವಿಧ ಸ್ತರಗಳಲ್ಲಿ ನಮಗೆ ನೀಡಿದೆ. ಬರ್ತ್ ಅಂದರೆ ಹುಟ್ಟಿದಾಗಿನಿಂದ 6 ತಿಂಗಳ ತನಕ ಯಾವ ರೀತಿ, 6 ತಿಂಗಳಿನಿಂದ 9 ತಿಂಗಳ ತನಕ ಯಾವ ರೀತಿ, 9ರಿಂದ 12, 12ರಿಂದ 2, 2 ವರ್ಷದ ನಂತರ ಮಕ್ಕಳಿಗೆ ಯಾವ ರೀತಿಯ ಆಹಾರವನ್ನು ನೀಡಬೇಕು ಅಂತ ಭಾರತ ಸರ್ಕಾರವೇ ಒಂದು ಗೈಡ್ಲೈನ್ಸ್ ಮಾಡಿದೆ. ಅದನ್ನು ಫಾಲೋ ಮಾಡಿದರೆ ಬಹಳಷ್ಟು ಒಳ್ಳೆಯದು. ಅದನ್ನು ನಾವು ನೋಡುವುದಾದರೆ ಹುಟ್ಟಿನಿಂದ 6 ತಿಂಗಳ ತನಕ ಮಗುವಿಗೆ ಎದೆ ಹಾಲನ್ನು ಮಾತ್ರವೇ ನೀಡಬೇಕು. ಎದೆ ಹಾಲಿನಲ್ಲಿ ಮಗುವಿನ ಬೆಳವಣಿಗೆಗೆ ಅಪೌಷ್ಟಿಕತೆ ಆಗದೇ ಇರುವ ಥರ ಏನೆಲ್ಲ ಬೇಕೋ ಅದೆಲ್ಲ ಸಮರ್ಪಕವಾಗಿ ದೊರಕುತ್ತದೆ. 2 ಗಂಟೆಯಿಂದ 3 ಗಂಟೆ ಇಂಟರ್ವಲ್ನಲ್ಲಿ 6 ತಿಂಗಳ ತನಕ ಎದೆ ಹಾಲನ್ನು ಮಾತ್ರವೇ ನೀಡತಕ್ಕದ್ದು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್. ಯಾಕೆ ಅಂದರೆ ನಮ್ಮ ಭಾಗದಲ್ಲಿ 3ನೇ ತಿಂಗಳಿಗೆ ಮಣ್ಣಿ ಅಥವಾ ರಾಗಿ ಸರಿಯನ್ನು ಆರಂಭಿಸುವುದು, ಆಮೇಲೆ ಬೇರೆ ಹಾಲು ಹಾಕುವುದು, ಅಂದರೆ ದನದ ಹಾಲನ್ನೆಲ್ಲ ಕೊಡುವಂತಹ ಒಂದು ರೀತಿಯನ್ನು ನಾವು ಕಾಣ್ತೇವೆ. ಅದು ತಪ್ಪು, ಅದು ಅಪೌಷ್ಟಿಕತೆಗೆ ಹಾದಿಯಾಗ್ತದೆ. ಅದೇ ರೀತಿ 6ರಿಂದ 9 ತಿಂಗಳು ಆ ಸಂದರ್ಭದಲ್ಲಿ ಕೇವಲ ಎದೆ ಹಾಲು ಮಾತ್ರ ಮಗುವಿನ ಬೆಳವಣಿಗೆಗೆ ಸಾಕಾಗುವುದಿಲ್ಲ. ಆಗ ಕಾಂಪ್ಲಿಮೆಂಟರಿ ಫೀಡ್ ಅಂದರೆ ಆಹಾರವನ್ನು ಆರಂಭಿಸುವಂತಹ ವಿಧಾನವನ್ನು ಆರಂಭಿಸ್ತೇವೆ. ಹಲ್ಲು, ನಿಜಿ ಇದೆಲ್ಲ ಗಟ್ಟಿ ಇಲ್ಲದೆ ಇರುವ ಕಾರಣ ಆಹಾರದ ಪೇಸ್ಟನ್ನು ಮಗುವಿಗೆ ನೀಡಲಾಗ್ತದೆ. ನಮ್ಮ ಕಡೆಯಲ್ಲಾದರೆ ಮಣ್ಣಿ ಅನ್ನುವಂತಹ ರೀತಿ ಅಥವಾ ರಾಗಿ ಸರಿಯ ಮೂಲಕವಾಗಿ ಮಗು ಕೊಡುವಂತಹ ವಿಧಾನವನ್ನು 6ರಿಂದ 9ನೇ ತಿಂಗಳಲ್ಲಿ ನಾವು ಆರಂಭಿಸಬೇಕು. 9ರಿಂದ 12ನೇ ತಿಂಗಳ ಸಂದರ್ಭದಲ್ಲಿ 2 ವರ್ಷ ತನಕ ನಾವು ಎದೆ ಹಾಲನ್ನು ಉಣಿಸುವುದನ್ನು ಕಂಟಿನ್ಯೂ ಮಾಡಬೇಕು. ಅದರೊಂದಿಗೆ ಕಾಂಪ್ಲಿಮೆಂಟರಿ ಫೀಡ್ ಆಗಿ ನಾವು ಏನು ಮಣ್ಣಿ ಅಥವಾ ರಾಗಿ ಸರಿಯನ್ನು ಆರಂಭಿಸಿದ್ದೇವೋ ಅದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಫ್ಯಾಮಿಲಿ ಫುಡ್ ನಾವು ಏನು ತಿನ್ನುತ್ತೇವೋ ಅದನ್ನೇ ಮಕ್ಕಳಿಗೆ ಕಿವುಚಿ ಕೊಡಬೇಕು. ಹಣ್ಣಾಗಿರಬಹುದು, ಫ್ರೂಟ್ಸ್ ಆಗಿರಬಹುದು, ಅಥವಾ ನಾವು ಉಣ್ಣುವಂತಹ ಅನ್ನ ಆಗಿರ್ಬೋದು. ಏನು ನಾವು ತಿಂತೇವೋ ಅದನ್ನು ಕಿವುಚಿ ಮೆದುವಾಗಿಸಿ ಸ್ವಲ್ಪ ಹಾಲೆಲ್ಲ ಹಾಕಿ ಮಕ್ಕಳಿಗೆ ಕೊಡುವುದನ್ನು ಸಮರ್ಪಕವಾದ ಆಹಾರ ಅಂತ ಭಾರತ ಸರ್ಕಾರ ಹೇಳ್ತದೆ. ಈ ಥರದ ಊಟವನ್ನು 3ರಿಂದ 4 ಸಲ ಒಂದು ದಿನದಲ್ಲಿ ಕೊಡಬೇಕು. ಉಳಿದಿರುವಂತಹ ಸಂದರ್ಭದಲ್ಲಿ ಮಗುವಿಗೆ ಎದೆ ಹಾಲನ್ನು ಕೊಡಬೇಕು. ಹಾಗೂ ಇದರ ಮಧ್ಯೆ ಹಣ್ಣು ಅಥವಾ ಎನರ್ಜಿ ರಿಚ್ ಫುಡ್ಸನ್ನು ಸ್ನ್ಯಾಕ್ನ ರೂಪದಲ್ಲಿ ಮಗುವಿನ ಉತ್ತಮ ಬೆಳವಣಿಗೆಗೆ ಕೊಡಬಹುದು. ಆನಂತರ 1 ವರ್ಷದಿಂದ 2 ವರ್ಷ ತನಕ ಫ್ಯಾಮಿಲಿ ಫುಡ್, ಏನು ನಾವು ತಿಂತೇವೋ ಮನೆಯಲ್ಲಿ ಎಲ್ಲರೂ ಏನು ತಿಂತೀವೋ ಅದನ್ನು ಮಗುವಿಗೆ ಕೊಡುವುದನ್ನು ಅಭ್ಯಾಸ ಮಾಡಬೇಕು. ಹಾಗೂ ಇಲ್ಲಿ ಸ್ವಲ್ಪ 9ರಿಂದ 12 ತಿಂಗಳ ತನಕ ಅರ್ಧ ಕಪ್ ಅಥವಾ 125 ml ಆಹಾರವನ್ನು ಕೊಟ್ಟರೆ ಇಲ್ಲಿ 3/4 ಕಪ್ನಷ್ಟು ಆಹಾರದ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡಬೇಕು. ಅದರಲ್ಲೆಲ್ಲ ವಿಟಮಿನ್ಸ್ ಎಲ್ಲ ಇರೋ ಥರ ನೋಡಿಕೊಳ್ಬೇಕು. 2 ವರ್ಷಕ್ಕಿಂತ ಮೇಲಿನ ಮಕ್ಕಳಲ್ಲಿ ಮಾಂಸಾಹಾರಿಗಳಾಗಿದ್ದರೆ ಎನಿಮಲ್ ಸೋರ್ಸ್ ಫುಡ್ಸ್ ಅಂದರೆ ಮಾಂಸವನ್ನು ಆ್ಯಡ್ ಮಾಡಬಹುದು. ಅಂದರೆ 1ರಿಂದ 2 ವರ್ಷ ತನಕ ಕೊಡಬಾರ್ದು ಅಂತಲ್ಲ, ಸರಿಯಾದ ಡೈಜೆಸ್ಟಿವ್ ಕೆಪಾಸಿಟಿ 2 ವರ್ಷ ಆದಮೇಲೆ ಬರುವಂಥದ್ದು. ಆದ್ದರಿಂದ ಮಾಂಸಾಹಾರವನ್ನು ಆ್ಯಡ್ ಮಾಡ್ಬೋದು. ಮಗುವಿಗೆ ಫುಲ್ ಕಪ್, ಒಂದು ಸಲ ಊಟ ಮಾಡುವಾಗ ಫುಲ್ ಕಪ್ ಊಟ ಬೇಕಾಗ್ತದೆ. ಅಂದರೆ 250 ml ಆಹಾರ ಬೇಕಾಗ್ತದೆ. ನಾವು ಮನೆಯಲ್ಲಿ ಎಲ್ಲರೂ ಏನು ತಿಂತೀವೋ ಅದನ್ನು ಕೊಟ್ಟರೆ ಸಾಕು. ಅದಕ್ಕೆ ವಿಟಮಿನ್ ಎ ರಿಚ್ ಹಣ್ಣುಗಳು ಹಾಗೂ ಸೊಪ್ಪು ತರಕಾರಿಗಳನ್ನು ಆ್ಯಡ್ ಮಾಡಬೇಕು. ಹಾಗೂ ಬೆಳವಣಿಗೆ ಆಗುವಂತಹ ಪ್ರಾಯದಲ್ಲಿ 3ರಿಂದ 4 ಸಲ ಕೂಡ ಈ ಥರದ ಆಹಾರಗಳನ್ನು ಕೊಡಬಹುದು. ಅದರ ಮಧ್ಯೆ ಹಣ್ಣು ಅಥವಾ ಪಾಯಸದ ರೂಪದಲ್ಲೋ ಎನರ್ಜಿ ರಿಚ್ ಫುಡ್ಸನ್ನು ಕೊಡುವಂಥದ್ದು ಒಳ್ಳೆಯದು. ಕೆಲವೊಂದು ಸಲ ಮಕ್ಕಳು ಊಟವನ್ನು ಇಷ್ಟಪಡುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಅದೇ ಏನು ಪೌಷ್ಟಿಕವಾದಂತಹ ಆಹಾರ ಇರ್ತದೋ ಅದನ್ನು ಸ್ವಲ್ಪವೇ 4-5 ಬಾರಿ ತಿನ್ನಿಸಿ 4-5
ಸಮಯದಲ್ಲಿ ತಿನ್ನಿಸಿ ಮಗುವಿಗೆ ಇಷ್ಟ ಭರಿಸುವಂತೆ ಮಾಡಿ ನಾವು ಆಹಾರವನ್ನು ಕೊಡ್ಬೋದು. ಆಹಾರವನ್ನು ಕೊಡುವಾಗ ಜೊತೆಯಲ್ಲಿ ಕೂತು, ಅಂದರೆ ತಾಯಿ ಮಕ್ಕಳೆಲ್ಲ ಜೊತೆಯಲ್ಲಿ ಕೂತು ಆಹಾರವನ್ನು ತಿಂದರೆ ಬಹಳಷ್ಟು ಒಳ್ಳೆಯದು. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಟ್ರಾಫಿಕ್ ಲೈಟ್ ಫುಡ್ ಸಿಸ್ಟಮ್ ಅನ್ನುವಂತಹ ಒಂದು ಫುಡ್ ಸಿಸ್ಟಮ್ ಇದೆ. ಒಂದು ಉತ್ತಮವಾದಂತಹ ಆಹಾರಕ್ಕೆ ನಾವು ಅದನ್ನು ಪಾಲನೆ ಮಾಡಬೇಕು. ಅಂದರೆ ಇಲ್ಲಿ ಗ್ರೀನ್ ಝೋನಲ್ಲಿ ಏನಿರುತ್ತೋ, ಸೊಪ್ಪಿದೆ, ತರಕಾರಿಗಳಿದೆ, ನೀರಿದೆ, ಅಂತಹ ಆಹಾರವನ್ನು ನಾವು ಜಾಸ್ತಿ, ಅಂದರೆ ಟ್ರಾಫಿಕ್ ಲೈಟಲ್ಲಿ ಗ್ರೀನ್ ಸಿಗ್ನಲ್ ಕಂಡ್ರೆ ನಾವು ಆರಾಮ್ಸೆ ಹೋಗ್ತೇವಲ್ಲ, ಅದೇ ಥರ ಜಾಸ್ತಿ ಅದನ್ನು ಉಪಯೋಗಿಸಬೇಕು. ಆಮೇಲೆ ಬೇಯಿಸಿದಂತಹ ಪದಾರ್ಥಗಳು, ಅದು ಆರೆಂಜ್ ಅಥವಾ ಯೆಲ್ಲೋ ರೀಜನಲ್ಲಿ ಬರುತ್ತೆ, ಅದನ್ನು ಉಪಯೋಗಿಸಬೇಕು. ಆಮೇಲೆ ಇಲ್ಲಿ ಏನು ಕಾಣ್ತದೆ ಫಾಸ್ಟ್ ಫುಡ್ ಅಂತೀವಿ, ಜಂಕ್ ಫುಡ್ ಅಂತೀವಿ, ಅಥವಾ ಈ ಪೆಪ್ಸಿ, ಕೊಕೋ ಕೋಲಾ ಮುಂತಾದಂತಹ ಆಹಾರಗಳಿರ್ಬೋದು, ಅದೆಲ್ಲ ರೆಡ್ ಝೋನಲ್ಲಿ ಬರುವಂಥದ್ದು. ನಾವು ಟ್ರಾಫಿಕ್ ಝೋನಲ್ಲಿ ರೆಡ್ ಸಿಕ್ಕಿದ್ರೆ ನಿಲ್ತೇವೆ, ಆದ್ದರಿಂದ ಅದನ್ನು ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಇಂತಹ ಈ ಟ್ರಾಫಿಕ್ ಲೈಟ್ ಆಹಾರ ಪದ್ಧತಿಯನ್ನು ನಾವು ಅನುಸರಿಸಿದಲ್ಲಿ ಅಪೌಷ್ಟಿಕತೆ ಆಗಲು ಸಾಧ್ಯವಿಲ್ಲ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾಕೆ ಈ ಅಪೌಷ್ಟಿಕತೆ ಅನ್ನುವಂಥದ್ದು ಬಹಳಷ್ಟು ಸೀರಿಯಸ್ ಆದ ವಿಷಯ ಅಂತಂದರೆ, ಕೇವಲ ಅದು ನಮ್ಮನ್ನು, ಅಂದರೆ ಒಂದು ವ್ಯಕ್ತಿಯನ್ನು ಮಾತ್ರ ಬಾಧಿಸುವಂತಹ ವಿಷಯ ಅಲ್ಲ. ಒಂದು ಮಗುವಿನ ತೂಕ ಕಡಿಮೆ ಇದ್ದರೆ ಅಥವಾ ತೂಕ ಜಾಸ್ತಿ ಇದ್ದರೆ ಅದೇ ಮಗು ಬೆಳೆದು ದೊಡ್ಡವಳಾಗಿ ಇನ್ನೊಂದು ತೂಕ ಕಡಿಮೆ ಇರುವ ಅಥವಾ ತೂಕ ಬಹಳಷ್ಟು ಜಾಸ್ತಿ ಇರುವಂತಹ ಮಗುವಿಗೆ ಜನ್ಮವನ್ನು ನೀಡುವುದರ ಮೂಲಕ ಈ ಅಪೌಷ್ಟಿಕತೆಯ ಸೈಕಲ್ ಮುಂದಿನ ಜನರೇಷನ್ಗೆ ಪ್ರವಹಿಸಲು ಕಾರಣವಾಗ್ತದೆ. ಅದನ್ನು ನಾವು ತಡೆಯಬೇಕು ಅಂತಂದರೆ ಸಮರ್ಪಕವಾದಂತಹ ಪೌಷ್ಟಿಕವಾದಂತಹ ಆಹಾರವನ್ನು ಸ್ವೀಕರಿಸಬೇಕು. ಯಾವುದು ಸಮರ್ಪಕವಾದಂತಹ ಆಹಾರ ಅನ್ನುವುದು ಮುಖ್ಯವೋ, ಅದೇ ರೀತಿ ಯಾವ ರೀತಿ ನಾವು ಆಹಾರವನ್ನು ತೆಗೆದುಕೊಳ್ತೇವೆ ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯ. ಆದ್ದರಿಂದ ಈಟಿಂಗ್ ಬಿಹೇವಿಯರ್ ಕೂಡ ಈ ಅಪೌಷ್ಟಿಕತೆಗೆ ಕಾರಣವಾಗ್ತದೆ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು. ಅದರಿಂದ ಮೊದಲು ನಾವು ಏನು ಅರ್ಥ ಮಾಡಿಕೊಳ್ಬೇಕು ಅಂತಂದರೆ, ಬ್ರೇಕ್ಫಾಸ್ಟ್ ಈಸ್ ಪ್ರೈಮ್ಸ್ ಫುಡ್. ನಾವು ಯಾವತ್ತೂ ಬ್ರೇಕ್ಫಾಸ್ಟ್ ಅಂದರೆ ಬೆಳಗ್ಗೆ ನಾವೇನು ತಿಂತೇವೋ ಅದನ್ನು ತಪ್ಪಿಸುವ ಹಾಗಿಲ್ಲ. ನಮ್ಮ ದೈನಂದಿನ ಆಕ್ಟಿವಿಟಿಗೆ ಬೆಳಗ್ಗಿನ ಆಹಾರ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಯಾಕೆ ಅಂದರೆ ಈ ಶಾಲೆಗೆ ಹೋಗುವಂತಹ ಮಕ್ಕಳಲ್ಲಿ ಈ ಬೆಳಗ್ಗಿನ ಬ್ರೇಕ್ಫಾಸ್ಟನ್ನು ತಪ್ಪಿಸುವಂತಹ, ಒಂದು ಶಾಲೆಗೆ ಲೇಟ್ ಆಗ್ತದೆ ಅಂತನೋ ಅಥವಾ ಏನೋ ಕೆಲವು ಕಾರಣಗಳಿಂದ ಬ್ರೇಕ್ಫಾಸ್ಟನ್ನು ತಪ್ಪಿಸುವಂತಹ ಒಂದು ಪ್ರವಣತೆ ಕಾಣಸಿಗ್ತದೆ. ಅದು ತಪ್ಪು. ಆ ಥರ ಮಾಡಲೇಬಾರ್ದು. ಆ ಥರ ಮಾಡಿದರೆ ನಮ್ಮ ಶೈಕ್ಷಣಿಕವಾದಂತಹ ಆ್ಯಕ್ಟಿವಿಟಿ ಇರಬಹುದು ಅಥವಾ ನಮ್ಮ ಪ್ರೊಡಕ್ಟಿವಿಟಿ ಇರಬಹುದು, ಅದಕ್ಕೆ ಈ ಬೆಳಗ್ಗಿನ ಉಪಹಾರವನ್ನು ಮಿಸ್ ಮಾಡೋದರಿಂದ ತೊಂದರೆ ಆಗ್ತದೆ ಅನ್ನೋದನ್ನು ಮನದಟ್ಟು ಮಾಡಿಕೊಳ್ಳಿ. ಆಮೇಲೆ ಅವಾಯ್ಡ್ ಜಂಕ್ ಫುಡ್ಸ್ ಅಂದರೆ ಏನು? ಹೈ ಫ್ಯಾಟ್ ಅಥವಾ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುವಂತಹ, ಸಕ್ಕರೆ ಅಂಶ ಜಾಸ್ತಿ ಇರುವಂತಹ, ಉಪ್ಪಿನ ಅಂಶ ಜಾಸ್ತಿ ಇರುವಂತಹ, ಅಥವಾ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದರೆ ವಿಟಮಿನ್ ಅಂಶಗಳು ಕಡಿಮೆ ಇರುವಂತಹ ಆಹಾರವನ್ನು ಜಂಕ್ ಫುಡ್ಗಳಂತ ಅಂತೇವೆ. ಅಥವಾ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್, ಈ ಕುರ್ಕುರೆ ಅಥವಾ ಏನು ಈ ಪ್ಯಾಕ್ಡ್ ಆಗಿ ಪ್ರಾಸೆಸ್ ಆಗಿ ಬರುವಂತಹ ಫುಡ್ ಇರ್ಬೋದು, ಅಥವಾ ನ್ಯೂಟ್ರಿಷನಲಿ ಇನ್ಅಪ್ರೋಪ್ರಿಯೇಟ್ ಫುಡ್, ಅಂದರೆ ತಿನ್ನಬಾರ್ದನ್ನು ತಿಂತಾ ಇದೆಯಾ ಅಂತ ನಮ್ಮ ಮನೆಯಲ್ಲಿ ನಾವು ಹೇಳೋದನ್ನು ಕೇಳ್ಬೋದು. ಅಂತಹ ಆಹಾರ ಇರ್ಬೋದು. ಅಂದರೆ ಎಣ್ಣೆಯಲ್ಲಿ ಕರಿದಂತಹ ಆಹಾರಗಳು, ಹಳೆ ಎಣ್ಣೆ, ಅಥವಾ ಸರಿಯಾಗಿ ಬೇಯಿಸದಂತಹ ಆಹಾರಗಳು, ಸರಿಯಾಗಿ ತೊಳೆಯದಂತಹ ಆಹಾರಗಳು, ಕೆಫಿನೇಟೆಡ್ ಕಲರ್ಡ್ ಕಾರ್ಬೋರೇಟೆಡ್ ಬಿವರೇಜಸ್ ಅಂತಂದರೆ ಪೆಪ್ಸಿ, ಕೊಕೋ ಕೋಲಾ. ನಿಜವಾಗಿ ಹೇಳಿದರೆ ಚಹಾ ಮತ್ತು ಕಾಫಿ ಕೂಡ ಅಪೌಷ್ಟಿಕತೆಗೆ ಹಾದಿಯಾಗ್ತದೆ. ಎನರ್ಜಿ ಜಾಸ್ತಿ ಇರ್ತದೆ. ಅಸಮರ್ಪಕವಾದಂತಹ ಆಹಾರವನ್ನು ಅದನ್ನು ನೀಡುತ್ತದೆ ಅನ್ನೋದನ್ನು ತಿಳಿಯಬೇಕು. ಆಮೇಲೆ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಫಾರ್ ಫುಡ್. ಕೆಲವೊಂದು ಆಹಾರದ ಮೇಲೆ ಕೆಲವರು ಇಷ್ಟಪಡ್ತಾರೆ, ಕೆಲವರಿಗೆ ಕೆಲವೊಂದು ತಿನ್ನಲಿಕ್ಕೆ ಆಗೋದಿಲ್ಲ. ಅಂತಹ ಒಂದು ಪರಿಸ್ಥಿತಿ ಇರಬಾರ್ದು. ಕೆಲವರು ಹೊರಗಡೆ ಸಿಗುವಂತಹ ಆಹಾರವನ್ನು ಮಾತ್ರ ತಿಂತೇನೆ, ಮನೆಯಲ್ಲಿ ಸಿಗುವಂತಹ ಆಹಾರ ನನಗೆ ಬೇಡ, ಅಥವಾ ಕೆಲವೊಂದು ತರಕಾರಿಗಳು ನನಗೆ ಆಗುವುದಿಲ್ಲ ಅನ್ನುವಂತಹ ಅಭ್ಯಾಸಗಳು ಇರ್ತದೆ. ಅದು ಸರಿಯಲ್ಲ. ಸಮರ್ಪಕವಾದಂತಹ ಬ್ಯಾಲೆನ್ಸ್ಡ್ ಡಯಟ್ ಅಂತ, ಸಮತೋಲಿತ ಆಹಾರವನ್ನು ನಾವು ತೆಗೆದುಕೊಳ್ಬೇಕು. ಆಮೇಲೆ ವೇರಿಯೇಬಲ್ ಫುಡ್ ಕನ್ಸಂಪ್ಷನ್ ಅಂತಂದರೆ ಕೆಲವೊಂದು ದಿನ ಜಾಸ್ತಿ ತಿನ್ನುವಂಥದ್ದು, ಕೆಲವೊಂದು ದಿನ ಏನೂ ತಿನ್ನದೇ ಇರುವಂಥದ್ದು, ಅಥವಾ ಯಾರ ಜೊತೆಯೋ ಜಗಳಾಡಿಕೊಂಡು ತಿನ್ನದೇ ಇರುವಂತಹ ಒಂದು
ನಾವು ಯಾವತ್ತೂ ತೆಗೆದುಕೊಳ್ಳುವಂತಹ ಆಹಾರ ಸಮರ್ಪಕವಾಗಿ ಒಂದೇ ತೆರನಾಗಿದ್ದರೆ ನಮಗೆ ಬರುವಂತಹ ರೋಗಗಳು ಕೂಡ ಕಡಿಮೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋಣ. ಆಮೇಲೆ ಅಡೋಲಸೆಂಟ್ ಡಯಟರ್ಸ್ ಅಂದರೆ ತೂಕ ಜಾಸ್ತಿ ಆಗ್ತಾ ಇದ್ದೇವೆ ಅನ್ನುವಂತಹ ಭಾವನೆ ಒಂದು 15-20 ವರ್ಷ ಆದಮೇಲೆ ಕೆಲವರಿಗೆಲ್ಲ ಬರುವುದಿದೆ. ಅದಕ್ಕೋಸ್ಕರ ಆಹಾರವನ್ನು ಬಿಡುವಂಥದ್ದು, ಜಾಸ್ತಿ ಲೆಕ್ಕಕ್ಕಿಂತ ಜಾಸ್ತಿ ಉಪವಾಸ ಮಾಡೋದು, ಏನು ತಿನ್ನದೇ ಇರುವಂತಹ ಒಂದು ರೀತಿ ಕಾಣಿಸುತ್ತದೆ. ಅದೆಲ್ಲ ತಪ್ಪು. ಈ ತಪ್ಪು ಸರಿಗಳನ್ನು ಅರ್ಥ ಮಾಡಿಕೊಂಡು ಸಮರ್ಪಕವಾದಂತಹ ಆಹಾರವನ್ನು ತಿನ್ನಬೇಕು. ಆದ್ದರಿಂದ ಏನು ಸಮರ್ಪಕವಾದಂತಹ ಆಹಾರ? ಒಂದು ಪಿರಮಿಡ್ನ ರೂಪದಲ್ಲಿ ಮಾಡಿದರೆ ಈ ಥರ ಅನ್ನ ಅಥವಾ ಗೋಧಿ, ಈ ಗೋಧಿ ಅನ್ನ ಬೇಸ್ಡ್ ಡಯಟ್, ವೀಟ್ ಬೇಸ್ಡ್ ಗೋಧಿ, ಚಪಾತಿ ಇಂಥದ್ದನ್ನು ಜಾಸ್ತಿ ತಿನ್ನಬೇಕು. ಅದರೊಂದಿಗೆ ನಾವು ಫಿಸಿಕಲ್ ಆಕ್ಟಿವಿಟಿ, ಒಂದು ಉತ್ತಮವಾದಂತಹ ಆರೋಗ್ಯಕ್ಕೋಸ್ಕರ ಕೇವಲ ಆಹಾರವನ್ನು ಮಾತ್ರ ತಿಂದರೆ ಸಾಲದು. ಸರಿಯಾದ ಆಕ್ಟಿವಿಟಿ ಅಂದರೆ ಎಕ್ಸಸೈಸ್ಗಳು, ಓಡೋದು, ಎಕ್ಸಸೈಸ್ಗಳನ್ನು, ಫಿಸಿಕಲ್ ಆಕ್ಟಿವಿಟಿ ಅಂದರೆ ಕೂತಲ್ಲೇ ಕೂರುವಂತಹ, ಮೊಬೈಲ್ ಹಿಡ್ಕೊಂಡು ಕೂತ್ರೆ ನಮಗೆ ಈ ಲೋಕವೇ ಗೊತ್ತಾಗದೇ ಇರುವಂತಹ ಪರಿಸ್ಥಿತಿ ಬಂದರೆ ಅದು ಅಪೌಷ್ಟಿಕತೆಗೆ ಕಾರಣವಾಗ್ತದೆ. ಸರಿಯಾದ ಫಿಸಿಕಲ್ ಆಕ್ಟಿವಿಟಿ ಇರಬೇಕು. ಆಮೇಲೆ ದಿನ ನಾವು ಏನೇನು ಆಹಾರವನ್ನು ತೆಗೆದುಕೊಳ್ಬೇಕು ಅಂತಂದರೆ ತರಕಾರಿಗಳು, ಹಣ್ಣುಗಳು, ಆಮೇಲೆ ದವಸ ಧಾನ್ಯಗಳು, ಇದನ್ನು ನಾವು ತೆಗೆದುಕೊಳ್ಬೇಕು. ಆಮೇಲೆ ನಮಗೆ ಬೇಕಿದ್ದರೆ, ನಮಗೆ ಸಾಧ್ಯ ಇದ್ದರೆ ಹಾಲು ಹಾಗೂ ಹಾಲಿನ ಪದಾರ್ಥಗಳು ಅಂದರೆ ಮೊಸರು, ತುಪ್ಪ ಇಂಥದ್ದನ್ನು ಉಪಯೋಗಿಸ್ಬೋದು. ಮಾಂಸಾಹಾರಿಗಳಾಗಿದ್ದಲ್ಲಿ ಮೀನು ಬಹಳಷ್ಟು ಒಳ್ಳೆಯದು. ಆಮೇಲೆ ವಾರಕ್ಕೊಂದ್ಸಲ ಮಾಂಸವನ್ನು ಅಥವಾ ಸ್ವೀಟ್ಸ್ ಅಂದರೆ ನಾವು ಆವಾಗಲೇ ಹೇಳಿದ ಥರ ಟ್ರಾಫಿಕ್ ಲೈಟ್ ಇದರಲ್ಲಿ ರೆಡ್ಡಲ್ಲಿ ಏನು ಬರ್ತದೆ ಅದು ಬೇಕಿದ್ರೆ ವಾರಕ್ಕೊಂದ್ಸಲ ತೆಗೆದುಕೊಳ್ಬೋದು. ಹಾಗೂ ಜಾಸ್ತಿ ನೀರು, 6-8 ಗ್ಲಾಸಸ್ ಆಫ್ ವಾಟರ್, ಜಾಸ್ತಿ ನೀರನ್ನು ಕುಡಿಯುವಂತಹ ಒಂದು ರೀತಿ ಇದ್ದರೆ ಅದನ್ನು ನಾವು ಸಮರ್ಪಕವಾದಂತಹ ಆಹಾರ ಅಂತ ಹೇಳಬಹುದು. ಆದ್ದರಿಂದ ನಾವು ಊಟವನ್ನು ಮಾಡ್ತಾ ಇದ್ದೇವೆ ಅಂತಂದರೆ ನಮ್ಮ ಆಹಾರದ ಕಾಲು ಭಾಗ ಚಪಾತಿ ಅಥವಾ ಅನ್ನ ಅಂತಂದರೆ ನಾವು ಮುಖ್ಯವಾಗಿ ಏನು ತಿಂತೇವೋ ಅದನ್ನು ಉಪಯೋಗಿಸಬೇಕು. ಉಳಿದ ಕಾಲು ಭಾಗ ದವಸ ಧಾನ್ಯಗಳಿಗೆ ಮೀಸಲಿಡಬೇಕು. ಆಮೇಲೆ ಅರ್ಧದಲ್ಲಿ ಇಷ್ಟು ಭಾಗ ತರಕಾರಿಗಳಿಗೆ ಮೀಸಲಿಡಬೇಕು. ಈ ದವಸ ಧಾನ್ಯಗಳು ಹಾಗೂ ತರಕಾರಿಗಳು ಇದು ನಾವು ಊಟ ಮಾಡುವಂತಹ ಅನ್ನ ಅಥವಾ ಮುಖ್ಯವಾಗಿ ನಾವೇನು ತಿಂತೀವೋ ಅದಕ್ಕಿಂತ ಜಾಸ್ತಿ ಅಂಶದಲ್ಲಿದೆ ಅಂತ ಅರ್ಥ ಮಾಡಿಕೊಳ್ಬೇಕು. ಅಂದರೆ ನಮ್ಮ ಪ್ಲೇಟ್ನಲ್ಲಿ ಸಮರ್ಪಕವಾದಂತಹ ಆಹಾರಕ್ಕೆ ಬಹಳಷ್ಟು ಮುಖ್ಯವಾದದ್ದು ನಮ್ಮ ಸಾಂಬಾರ್. ಅನ್ನ ಅಲ್ಲ, ಸಾಂಬಾರ್ ಬಹಳಷ್ಟು ಮುಖ್ಯ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ. ಆದ್ದರಿಂದ ಬರೀ ಸಾಂಬಾರ್ನ ರಸವನ್ನು ಹಾಕಿಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯ ಏನು ಇಂಪ್ರೂವ್ ಆಗೋದಿಲ್ಲ. ಆದ್ದರಿಂದ ದವಸ ಧಾನ್ಯಗಳು, ತರಕಾರಿಯನ್ನು ಜಾಸ್ತಿ ತಿನ್ನಬೇಕು. ಅದರೊಂದಿಗೆ ಫ್ರೂಟ್ಸ್, ಹಣ್ಣುಗಳನ್ನು ತಿನ್ನುವಂತಹ ಅಭ್ಯಾಸ ಮಾಡಿಕೊಳ್ಬೇಕು. ಹಾಗೂ ಡೈರಿ ಪ್ರಾಡಕ್ಟ್ಸ್ ಅಂದರೆ ಹಾಲು, ತುಪ್ಪ, ಮೊಸರು ಇದನ್ನೆಲ್ಲ ಜಾಸ್ತಿ ನಾವು ತೆಗೆದುಕೊಳ್ಬೇಕು. ಈ ಥರದ ಒಂದು ಆಹಾರ ರೀತಿಯನ್ನು ನಾವು ಫಾಲೋ ಮಾಡಿದ್ವಿ ಅಂತಾದರೆ ಅಪೌಷ್ಟಿಕತೆ ಅನ್ನುವಂಥದ್ದು ಖಂಡಿತವಾಗಿಯೂ ಬರಲು ಸಾಧ್ಯವಿಲ್ಲ. ಅಪೌಷ್ಟಿಕತೆ ನಿವಾರಣೆಗೆ ಭಾರತ ಸರ್ಕಾರ ಬಹಳಷ್ಟು ಕಾರ್ಯಕ್ರಮಗಳನ್ನು ತಂದಿದೆ. ಮಕ್ಕಳಿಗೆ ಮಿಡ್ ಡೇ ಮೀಲ್ ಅಂದರೆ ಮಧ್ಯಾಹ್ನ ಊಟ ಕೊಡುವುದಾಗಿರ್ಬೋದು, ಅಥವಾ ಐರನ್ ಆ್ಯಂಡ್ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ ಕೊಡುವುದಾಗಿರ್ಬೋದು, ಮನೆಗೆ ಗರ್ಭಿಣಿಯರಿಗೆ ಆಹಾರ ಕೊಡುವುದಾಗಿರ್ಬೋದು, ಈ ಥರ ಬಹಳಷ್ಟು ಕಾರ್ಯಕ್ರಮಗಳಿದೆ. ಹಾಗೂ ಈ ಪೋಷಣ ಅಭಿಯಾನ ಅನ್ನುವಂತಹ ಕಾರ್ಯಕ್ರಮ ಕೂಡ ಅಪೌಷ್ಟಿಕತೆಯನ್ನು ನಿವಾರಿಸುವ ನಮ್ಮ ಮುಂದಿದೆ. ಇಂದಿನ ಈ ಪೋಷಣ ಅಭಿಯಾನ ಮಾಸದಲ್ಲಿ ಅದರ ಗುರಿ ಏನಿದೆ ಅದು ಸಾಧನೆಯಾಗಲಿ, ಅಪೌಷ್ಟಿಕತೆ ನಿವಾರಣೆ ಆಗುವುದರ ಮೂಲಕ ಭಾರತದ ಅಭಿವೃದ್ಧಿ ಆಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ನನಗೆ ಇಂದು ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇದರ ಎಲ್ಲ ಭಾರವಾಹಿಗಳಿಗೆ ಮನಪೂರ್ವಕವಾದಂತಹ ಧನ್ಯವಾದವನ್ನು ಹೇಳ್ತೇನೆ.